ಇಲ್ಲಿಯೊಂದು ಸರ್ಕಾರ ನಿಷ್ಪಕ್ಷವಾಗಿ ಮಾಡ್ತಿಲ್ಲ. ನಂಬಿಕೆ ನಮಗಿದೆ. ನಿನ್ನೆ ಐಜಿ ಸಾಹೇಬರು, SP ಸಾಹೇಬರು ಎಲ್ಲ ಮಕ್ಕಳು ಮೆಮೊರಂಡಮ್ ಕೊಟ್ಟಿದ್ದೀವಿ. ಅವರು ಸಾಕಷ್ಟು ವಿಷಯವನ್ನು ತಿಳಿಸಿದ್ದಾರೆ. ಪ್ರಾಮಾಣಿಕವಾಗಿ ನಡೀತಾ ಇದೆ ಅಂತ ಅನಿಸುತ್ತೆ. ಆದರೂ ತಾವು ಸರ್ಕಾರದಿಂದ ಯಾವುದೇ ರೀತಿ ನಮ್ಮ ಸೃಜನ ಜೀವನಕ್ಕೆ ಆಧಾರ ಮಾಡಿ ತಪ್ಪು ಕೆಲಸ ಸರಿಯಾದ ಶಿಕ್ಷೆ ಯಾವ ಕಾರಣಕ್ಕೆ ಮುಂದೆ ಯಾವ ಪ್ರಾಣಿಗೂ ಆ ಥರ ಆಗುವ ನನ್ನ ಮಗಂದೇ ಕೊನೆ ಆಗುತ್ತೆ ಅಂತ ಒಂದು ಸ್ವಲ್ಪ ಆ ರೀತಿ ವ್ಯವಸ್ಥೆ ಮಾಡೋಕ್ಕೆ ನಾವು ಮನಸ್ಸು ಮಾಡಿ ದೊಡ್ಡ ಮನಸ್ಸು ಮಾಡಿ ಸರ್ಕಾರದಲ್ಲಿ ಆ ರೀತಿ ವ್ಯವಸ್ಥೆ ಮಾಡಿ ನಾನು ಕೇಳ್ಕೊಂಡು ನನ್ನ ಮಗನ ಆತ್ಮ ಶಾಂತಿ ಸಿಗಬೇಕು. ಕೊಲೆಗಡಕರಿಗೆ ಶಿಕ್ಷೆ, ಯಾಕೆಂದ್ರೆ ಆ ಶವ ನೋಡಿ ನನ್ನ ಕರಳು ಕಿತ್ತು ಬರುತ್ತೆ. ಎಷ್ಟು ಕಿಚ್ಚಾಡಿರ್ಬೋದು, ಎಷ್ಟು ಒದ್ದಾಡಿರ್ಬೋದು ನನ್ನ ಮಗ ಅಂತ ಒಂದು ಸ್ಥಾನ ಬಿಟ್ಟಿಲ್ಲ. ಎದೆ ಪುಟ್ಟಿಯಾಗಿ ಎಲ್ಲಿ ತಲೆ ತೂತಿದ್ದಿದ್ದು ಮತ್ತಾಬೇಕಾದ್ರೆ ಮರಮಂಗಕ್ಕೆಲ್ಲ ಹೊಡೆದಾರೆ ಸ್ವಾಮಿ. ನನ್ಗೆ ಯಾವಾಗಲೂ ಅದೇ ಬರುತ್ತೆ. ಎಷ್ಟು ಕಿಚ್ಚಾಡಿರ್ಬೋದು, ಎಷ್ಟು ಒದ್ದಾಡಿರ್ಬೋದು, ಇಲಿ ಒದ್ದಾಡಿರ್ಬೋದು. ಅವ್ರಿಗೆ ಮನುಷ್ಯತ್ವ ಕರ್ಣ ಏನು ಇರ್ಲಿಲ್ವಾ? ದಯಮಾಡಿ ಸರ್, ನಮ್ಗೆ ಏನೂ ಬೇಕಾಗಿಲ್ಲ ಸರ್. ನಮ್ಮ ಸೊಸೆ ಸಣ್ಣವಳು ಸರ್, 26 ವರ್ಷ. ಅವಳು ವಿದ್ಯಾಭ್ಯಾಸಕ್ಕಂತ ಒಂದು ಏನಾದ್ರು ಜೀವನ ಆಧಾರ ಮಾಡಿಕೊಡಿ. ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಾನು ಜಂಗಮ ಆದ್ರೂ ನಮ್ಮಲ್ಲಿ ನಾವು ಮಾಡ್ಕೋದ್ರು ಕರ್ಕೊಂಡ್ ತಿನ್ನಂತ ಜನ. ಆದ್ರೆ ನನಗೆ ಈ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ. ಎಲ್ಲರನ್ನು ಕೈ ಕಾಲು ಬೇಡ ಅಂತ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ. ಇಲ್ಲ ಇಲ್ಲ, ನೀವೇನು ಹಂಗೆ ಬೇಡ್ಕೊಳ್ಳೋ ಅಂತದೇನಿಲ್ಲ. ಸರ್ಕಾರದ ಕರ್ತವ್ಯ, ನನ್ನ ಕರ್ತವ್ಯ ಇದೆ. ಕರ್ತವ್ಯ ನಮಗೆ ಏನು ಭಯ ಅಂದ್ರೆ ಪಕ್ಷಪಾತವಾಗಿ ಎಲ್ಲಿನೂ ಕೂಡ ಪರವಾಗಿ ಮಾಡಬೇಕು. ಈಗ ತಮ್ಮಗಳಿಗೂ ಕೂಡ ಪ್ರತಿ ಏನು ಬೆಳವಣಿಗೆಗಳು ನಡೀತಾ ಇದೆ ಅದೆಲ್ಲ ತಮ್ಮ ಗಮನಕ್ಕೂ ಬರ್ತಾ ಇದೆ. ತಮ್ಮಗಳಿಗೂ ಎಲ್ಲವನ್ನೂ ತಿಳಿಸುವಂತದ್ದು ಆಗ್ತಿದೆ. ಜೊತೆಗೆ ನಿನ್ನೆ ಪರಮೇಶ್ವರ್ ಸಾಹೇಬರು ಕೂಡ CM ಅವ್ರ ಹತ್ರ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಏನಾದ್ರೂ ಒಂದು ನಮ್ಮ ಸರ್ಕಾರದಿಂದ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ. ಯಾರು ಕೂಡ ಆಗತ್ತೆ. ಇಲ್ಲ ಇಲ್ಲ, ಹಂಗೇನು ಇಲ್ಲ, ಅದು ಎಲ್ಲಾನು ಆಗುತ್ತೆ ಆಗತ್ತೆ. CM ಸಾಹೇಬರು ಕೂಡ ನೆನ್ನೆ ಪರಮೇಶ್ವರ್ ಸಾಹೇಬರು ಕೂಡ ಹೋಗಿ ಮಾತಾಡಿರೋದಾಗಿದೆ. ಆಗತ್ತೆ. ನಮ್ಗೆ ಅದಕ್ಕೊಂದು ಜೀವಕ್ಕೆ ಒಂದರ ಆಧಾರ ಮಾಡಿಕೊಡಿ. ನಾನು ರಿಟೈರ್ ಆದವನು, ನನ್ನ ಟೆನ್ಷನಲ್ಲಿ ನನ್ನ ಜೀವನ ಮಾಡ್ತೀನಿ. ನನಗೇನಂತ ಆ ಹುಡುಗಿ ಒಂದು ಅದಕ್ಕೆಲ್ಲಾದ್ರೂ ಒಂದು ಮಾಡಿ ಸರ್ಕಾರ ದೊಡ್ಡ ಮನಸ್ಸು ಮಾಡಿದ್ರೆ ಜೀವನ ಪರ್ಯಂತ ನಾವು ಸರ್ಕಾರವನ್ನು ತಮ್ಮೆಲ್ಲರನ್ನ ನಾವು ಇಲ್ಲ. CM ಸಾಹೇಬ್ರ ಜೊತೆಗೆ ನಿನ್ನೆ ಚರ್ಚೆ ಆಗಿದೆ. ನಿರ್ಧಾರ ಇನ್ನೂ ಆಗಿಲ್ಲ. ಆಗತ್ತೆ, ಒಳ್ಳೇದಾಗತ್ತೆ ಹೇಳ್ರಿ. ಸರ್ಕಾರದಿಂದ ಏನು ನ್ಯಾಯ ಸಿಗಬೇಕು ಅದು ಸಿಗುತ್ತೆ ತಮ್ಮ ಸೊಸೆಗೆ. ಆ ನಂಬಿಕೆ ಇದೆ ಸರ್. ಇಲ್ಲ, ಸಿಗುತ್ತೆ ಹೇಳ್ರಿ. ಇಡೀ ಕರ್ನಾಟಕನೇ ಸಹಕಾರ ಕೊಡ್ತಿದೆ. ಅದೇ ಏನೋ ಯಾವ ಜನಕ್ಕೆ ಕೊಟ್ಟಾರೋ ಗೊತ್ತಿಲ್ಲ ರೀ. ಇಡೀ ಕರ್ನಾಟಕ ಯಾವ ಪಕ್ಷ ಭೇದವಾಗಿ ಜಾಸ್ತಿ ಭೇದವಾಗಿ ಎಲ್ಲರೂ ಕೂಡ ಎಲ್ಲರೂ ಅನುಕಂಪ ತೋರಿಸ್ತಾರೆ. ನ್ಯಾಯ ನಡೀಬೇಕಂತ ಅನಿಸ್ತದೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು. ಮಾಧ್ಯಮ ಇರ್ಬೋದು, CBI ಇರ್ಬೋದು, ಸಾರ್ವಜನಿಕ ಜನರು ಇರ್ಬೋದು. ನನಗೆ ಬಹಳ ಅಭಿಮಾನ ಅನಿಸುತ್ತೆ. ಕರ್ನಾಟಕ ಇದಾರಲ್ಲ, ಒಬ್ಬ ನೋಡಿ ಸಹಕಾರ ಕೊಡ್ತಲ್ಲ, ಸ್ಪಂದಿಸ್ತಲ್ಲ ಅಂತ ನನಗಂತೂ ಬಹಳ ಎದೆ ತುಂಬಿ ಬರ್ತಾ ಇದೆ. ಅವ್ರಿಗೆಲ್ಲರಿಗೂ ಈ ಮೂಲಕ ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ಸರ್, ಅವ್ರಿಗೆ ಶರಣ ಕೇಳಿಸ್ತೇನೆ. ಎಲ್ಲರೂ ನಿಮ್ಮ ಜೊತೆಗಿದ್ದೀವಿ, ಎಲ್ಲರೂ ನಿಮ್ಮ ತೊಂದರೆ. ಆಮೇಲೆ ತನಿಖೆ ಏನಿದೆ ಬಹಳ ಭಾಗವಾಗಿ ನಡೀತಾ ಇದೆ. ಇಬ್ಬರು ಕೂಡ ಸಾಹೇಬರು ಗಂಟೆ ವಿಷಯ ನಮ್ಗೆಲ್ಲರಿಗೂ ಹೇಳಿದ್ದಾರೆ, ಮಾಡಿದ್ದಾರೆ. ನಾವು ಮಾಡ್ತೇವೆ ಅಂತ ಅವರಷ್ಟು ಪೂರ್ಣ ಭಾಳ ಸಮಾನದಿಂದ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ನಮಗೆ ಆತ್ಮತೃಪ್ತಿ ಇದೆ. ಅವರ ಕೆಲಸದ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಮುಂದೆ ಏನಾಗಿದೆ ಕಾಲ ಇಲ್ಲ, ನಿಮಗೆ ನ್ಯಾಯ ಸಿಗುತ್ತೆ. ಯಾರೇ ತಪ್ಪಿತಸ್ಥರಿದ್ರು ಅದು ಶಿಕ್ಷೆ ಆಗತ್ತೆ.
ಜೊತೆಗೆ ಪರ್ಸನಲ್ ಆಗಿ ನಾವಿದ್ದೀವಿ. ತಪ್ಪು ಮಾಡಿರ್ಬೋದು, ಇಲ್ಲ ಅಂತಲ್ಲ. ಸಾವಿರಾರು ಜನ ಸಾವಿರಾರು ಬಂದು ಆಗ್ತಾರೆ. ಪೊಲೀಸರಿಗೆ ಕೊಡ್ಬೋದಾಗಿತ್ತು, ತಂದೆ ತಾಯಿ ತಿಳಿಸ್ಬೋದಾಗಿತ್ತು, ಅವರೇ ಒಂದು ಬುದ್ಧಿವಾದ ಹೇಳ್ಬೋದಾಗಿತ್ತು. ಅದು ಕೊಲೆ ಮಾಡೋಂಥ ಘಟನೆ ಅಲ್ಲ ಸರ್. ಅದು ಅಮಾನುಷವಾಗಿ ಭಯಂಕರ ಹಿಂಸೆ. ಅಂದರೆ ಏನೂ ನಮಗೆ ಭಯಂಕರ ಶಾಕ್ ಆತಂದ್ರೆ ತಲೆ ಚಕ್ರ ಬೀಳಂಗ ಆತ ನೋಡಿ. ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಭಾವನ ನನ್ನ ತಂಗಿನ ನೋಡ್ಕೊಂಡಾಗ ಅಷ್ಟು ದಯವಿಟ್ಟು ಇದ್ರ ಬಗ್ಗೆ ನೀವು ಹೆಚ್ಚಿನ ಒಂದು ಗಮನನೂ ಇದೆ. ಅದಕ್ಕೆ ಏನ್ ನ್ಯಾಯ ಸಿಗಬೇಕು ಅದು ಸಿಗುತ್ತೆ. ನೀವು ಎರಡನೇ ಅನುಮಾನನೇ ನನ್ನ ಮಗನಂತೆ ಅದ್ರ ದಿನ ನೂರಾರು ಸಾವಿರಾರು ಕೊಲೆ ಆಗ್ಬೇಕಾಗುತ್ತೆ. ಅದೇ ಮೆಸೇಜ್ ಕೊಲೆಗಳಾದ್ರೆ ದಿನ ಸಾವಿರಾರು ಕೊಲೆ ಆಗ್ಬೇಕಾಗುತ್ತೆ. ಹಾಗೆ ಕೊಡಿ ಸರ್. ಸರ್ ಸೈಡ್ ಇದೆ ಸರ್. ಸರ್ ಸರ್ ಸೈಡ್ ಕೊಡಿ ಸರ್. ಕಾಣಿಸೋದಿಲ್ಲ ಹೋದ್ರೆ ಏನ್ ನ್ಯಾಯ ಸಿಗಬೇಕು ಅದು ಸಿಗುತ್ತೆ.